ಕೇದಾರ್ ಯಾತ್ರೆದು ಎರಡನೇ ದಿನ ಇನ್ನು ರೂಮಲ್ಲಿ ಇದ್ವಲ್ಲ, ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ನಾವು ರುದ್ರಪ್ರಯಾಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟ್ವಿ. ಸೊ ಇಂದು ಆನ್ ದ ವೇ ಹೊರಡ್ತಾ, ಸೊ ಆನ್ ದ ವೇನಲ್ಲಿ ಸೈಟ್ ಸೀಯಿಂಗ್ಸು, ಟೆಂಪಲ್ಸ್ ಏನಾದರೂ ಇದ್ದರೆ ವಿಸಿಟ್ ಮಾಡೋದು, ಈ ಥರದ್ದೆಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿ ಹೊರಡೋಷ್ರೊಳಗೇನೆ 8:30 9 ಗಂಟೆ ಆಗೋಗಿತ್ತು. ಸೊ ದಾರಿ ಅಂತೂ ತುಂಬಾ ಏನು ಗಾರ್ಡ್ ಸೆಕ್ಷನ್ ಅಲ್ವಾ, ಸೊ ತುಂಬಾ ಕರ್ವ್ಸ್ ಮತ್ತು ಹಿಲ್ ಸ್ಟೇಷನ್ನು ಮತ್ತು ಹಿಲ್ಸ್ ವ್ಯೂಸು ಎಲ್ಲ ಸೂಪರಾಗಿತ್ತು. ಸೊ ಅಲ್ಲಲ್ಲಿ ನಮಗೇನಾದರೂ ವ್ಯೂಸ್ ಎಲ್ಲ ನೋಡಬೇಕು ಅಂತಂದ್ರೂ ಅವರು ನಿಲ್ಲಿಸ್ಬಿಟ್ಟು ನಾವು ವ್ಯೂ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆ ಥರ ಕರ್ಕೊಂಡು ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಸೊ ಹೋಗ್ತಾ ಇದ್ವಿ. ಆಮೇಲೆ ದಾರಿನಲ್ಲಿ ಆನ್ ದ ವೇ ಹೋಗ್ತಾ ದಾರಿದೇವಿ ಟೆಂಪಲ್ ಅಂತ ಸಿಗುತ್ತೆ. ಸೊ ಅಲ್ಲೂ ಅಷ್ಟೇ ತುಂಬ ಶಕ್ತಿಯುತವಾದ ದೇವಸ್ಥಾನ. ಸೊ ಅಲ್ಲೂ ಸಹ ಹೋಗಿದ್ವಿ. ಅಲ್ಲಿ ಬಂದು ದೇವಸ್ಥಾನ ಬಂದು ನದಿಯ ಸೆಂಟರ್ನಲ್ಲಿ ಇರೋದು. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನವೂ ಸಹ. ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೈಟ್ ಸೀಯಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೋಡಗಳ ಮಧ್ಯೆ ರೋಡಲ್ಲಿ ಹೋಗೋದು ಇದೆಲ್ಲನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಮೇ ಬಿ ವಿಂಟರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರೆ ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತಾ ಇತ್ತು. ಸೊ ಇನ್ನು ಅಲ್ಲಿ ಆ ವ್ಯೂ ಪಾಯಿಂಟ್ ಬಂದು ಅಲ್ಕಾನಂದ ಮತ್ತು ಭಾಗೀರಥಿ ಈ ನದಿ ಹತ್ರ ನಿಲ್ಲಿಸಿದ್ರು. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಭಾಗೀರಥಿ ನದಿ ಮತ್ತು ಅಲ್ಕಾನಂದ ಎರಡೂ ಒಟ್ಟಿಗೆ ಸೇರೋದು. ಸೊ ಅಲ್ಲಂತೂ ವ್ಯೂ ಅಂತ ಚೆನ್ನಾಗಿದೆ. ಸೊ ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ಸು ಮತ್ತು ತುಂಬಾ ಪ್ರಸಿದ್ಧಿಯಾದಂತಹ ದೇವಸ್ಥಾನಗಳು ಸಹ ಇಲ್ಲೆಲ್ಲ ಇದೆ. ಸೊ ನೋಡಿ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ನದಿ ಕಲರು ಈ ನದಿ ಕಲರು ಬೇರೆ ಬೇರೆ ಇದೆ, ಭಾಗೀರಥಿ ಮತ್ತು ಅಲಕಾನಂದ. ಸೊ ಅಲ್ಲಿ ಮುಗಿಸ್ಕೊಂಡು ಒಂದಷ್ಟು ಸೈಟ್ ಸೀಯಿಂಗ್ ಮತ್ತು ಕಾಫಿ ಟೀಗೆ ಊಟಕ್ಕೆಲ್ಲ ನಿಲ್ಲಿಸ್ಕೊಂಡು ನಾವು ಹೊರಟ್ವಿ. ಸೊ ಹೊರಟಿ ಅವತ್ತಿನ ದಿನ ಏನು ಬೇರೆ ಎಲ್ಲಿ ಹಿಂಗಿರಲಿಲ್ಲ. ಸೊ ಹಾಗಾಗಿ ನಾವು ಹೋಗೋಷ್ಟರೊಳಗೆ ತುಂಬ ಲೇಟಾಗಿತ್ತು. ಸೊ ಹೋಗಿ ರೆಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಚೆಕ್-ಇನ್ ಆಗಿದ್ವಿ. ಗಂಟ್ಲಂತೂ ಫುಲ್ ಕಟ್ಕೊಬಿಟ್ಟಿದೆ. ಸೊ ಇನ್ನು ವೀಡಿಯೋಸ್ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೋ ಅಂದ್ಕೋಬೇಡಿ ನನ್ನ ವಾಯ್ಸ್ ಇರಿಟೇಷನ್ ಆದರೆ. ಸೊ ಇದೊಂದು ವ್ಯೂ ಪಾಯಿಂಟು ಇಲ್ಲೂ ಸಹ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಇಮಿಡಿಯೇಟಾಗಿ ವೆದರೂ ಅಷ್ಟೇ ಅಲ್ಲೆಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಇನ್ನು ದಾರಿದೇವಿಗೆ ಸ್ವಲ್ಪ ಮೇಯ್ನ್ ರೋಡಿಂದ ಸ್ವಲ್ಪ ಡೌನ್ಗೆ ನಡ್ಕೊಂಡು ಹೋಗಬೇಕು. ನದಿ ಸೆಂಟ್ರಲ್ ನೋಡಿ, ನದಿ ಸೆಂಟ್ರಲ್ ದೇವಸ್ಥಾನ ಇರೋದಲ್ಲಿ. ಸೊ ಹಾಗಾಗಿ ಹೋಗಿದ ತಕ್ಷಣ ದರ್ಶನಕ್ಕೆ ಹೋಗೋಣ ಅನ್ನೋಷ್ಟರೊಳಗೆ ಫುಲ್ ಮಳೆ ಬಂದುಬಿಡ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬಾ ಮಳೆ ಮತ್ತು ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜು ಸಹ ಇತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಇದಿಷ್ಟು ಸೆಕೆಂಡ್ ಡೇ ವ್ಲಾಗ್ ಆಗಿತ್ತು. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇನ್ನೊಂದು ವಿಡಿಯೋನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.